ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ 8th ಡೇ ವಿಡಿಯೋ ಆಗಿರುತ್ತೆ. ಅಂದ್ರೆ 8th ಡೇ ನಾನು ಜಿಮ್ಗೆ ಹೋಗ್ತಿರೋಂತಹ ದಿವಸ. ಓಕೆನಾ. ಸೊ ನಾನು ಬೆಳಗ್ಗೆ ಇವತ್ತು ನನಗೆ 4 ಗಂಟೆಗೇನೆ ಎಚ್ಚರಿಕೆ ಆಯ್ತು. ಮಲಗಿದ್ದು ಅರೌಂಡ್ 11 ಆಗಿತ್ತು. ಬಟ್ 6ಗೆ ಏಳೋಣ ಅಂತ ಅನ್ಕೊಂಡಿದ್ದೆ. ಅರೌಂಡ್ 7 hours ನಿದ್ದೆ ಆಗುತ್ತೆ ಅಂತ. ಬಟ್ 4 o'clock ಎಚ್ಚರಿಕೆ ಆಯ್ತು. ಹಾಗೆ ಉಡ್ಲಾಡ್ಕೊಂಡು ಸ್ವಲ್ಪ 4:30 ಆಯ್ತು ಎದ್ದಿದ್ದು. ಎದ್ಬಿಟ್ಟು ಸ್ವಲ್ಪ ಎಲ್ಲ ವಾಶ್ರೂಮ್ಗೆ ಹೋಗಿ ಬಂದು ಮುಖ ತೊಳ್ಕೊಂಡು ಈಗ 5 o'clock. ಈಗ ಎದ್ಬಿಟ್ಟು 2 ಬೆಳ್ಳುಳ್ಳಿ ಮತ್ತೆ ಒಂದ್ ಸ್ವಲ್ಪ ಶುಂಠಿ ಮತ್ತೆ ಒಂದ್ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡಿದೀನಿ. ಇದು ಸಿಪ್ಪೆ ಬಿಡಿಸಿಟ್ಕೊಂಡಿದೀನಿ ಬೆಳ್ಳುಳ್ಳಿದು. ಇದು ಕೂಡ ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಳ್ತೀನಿ ಇವಾಗ. ಸೊ ಇವಾಗ ಇದು ರಾತ್ರಿ ಕುಡಿಯಕ್ ನೀರ್ ಇಟ್ಕೊಂಡಿದ್ದೆ, ರೂಮಲ್ಲಿ ತಂದೆ. ಇನ್ನೊಂದ್ರಲ್ಲಿ ಇತ್ತು, ಅದು ಖಾಲಿ ಆಯ್ತು. ಸೊ ಇದ್ರಲ್ಲೂ ನೀರಿತ್ತು, ಅದು ಖಾಲಿ ಮಾಡಿದೀನಿ. ಜೀರಾ ವಾಟರ್, ಇದು ಆಕ್ಚುಲಿ ನಿನ್ನೆ ಜೀರಾ ವಾಟರ್ ಕುಡ್ದಿದ್ನಲ್ಲ, ನಿನ್ನೆ ವಿಡಿಯೋಲಿ ನೀವು ನೋಡಿರ್ಬೋದು. ಸೊ ಸ್ವಲ್ಪ ಜೀರಾ ಇದೆ. ಸೊ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ನಾನು ಎತ್ತಿಟ್ಟಿರ್ತೀನಿ, ಆಮೇಲೆ ಕುಡಿತೀನಿ. ಇದೇ ಪಾತ್ರೆಯಲ್ಲಿ ಇವಾಗ ನೀರನ್ನ ಬಿಸಿ ಮಾಡ್ಕೊಳ್ತೀನಿ ನನ್ನ ಒಂದು ಮಾರ್ನಿಂಗ್ ಡ್ರಿಂಕ್ಗೆ. ಸೊ ಇದು ಆಕ್ಚುಲಿ ರಾತ್ರಿ ಬಿಸಿ ಮಾಡಿದ್ದೆ ನೀರನ್ನ, ಆಯ್ತಾ. ಇದು ನೀರ್ ಬಿಸಿ ಇತ್ತಲ್ಲ ಅಂತ ಹೇಳಿ ಬಿಸಿ ನೀರ್ ಮೇಲೆನೆ ಇದನ್ನ ಇಟ್ಬಿಟ್ಟಿದ್ದೆ. ಅಂದ್ರೆ ಇದು ಚಪಾತಿ ಮಾಡ್ಕೊಂಡಿದ್ನಲ್ಲ ರಾಗಿ ಅಂಡ್ ಗೋಧಿ ಹಿಟ್ಟಿಂದು. ನಿಮ್ಮ ಪ್ರೀವಿಯಸ್ ವಿಡಿಯೋಲಿ ನೀವು ನೋಡಿಲ್ಲ ಅಂದ್ರೆ ನೋಡ್ಬೋದು, ಗೊತ್ತಾಗುತ್ತೆ. ಸೊ ನಾನು ಇದನ್ನ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಹೇಳಿ. ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ತರ ಒಂದು ಚಪಾತಿ. ಸೊ ಇದು ಬಿಸಿ ಇತ್ತು ಅಂತ ಹೇಳಿ ಅದ್ರ ಮೇಲೆ ಹಾಗೆ ಇಟ್ಟಿದ್ದೆ. ಸೊ ಬೆಳಿಗ್ಗೆ ನನ್ಗೆ ಇವಾಗ ಇದೇ ಆಗ್ಬಿಡುತ್ತೆ ತಿನ್ನೋದಕ್ಕೆ. ಸೊ ಇದ್ರಲ್ಲಿ ನೀರ್ ಇನ್ನೂ ಕೂಡ ಬಿಸಿ ಇದೆ, ಇವಾಗ್ಲೂ ಕೂಡ ಮುಟ್ಟಿದ್ರೆ. ಸೊ ಇನ್ನು ಬಿಸಿ ಇದೆ. ಸೊ ಇದರಲ್ಲಿ ಒಂದ್ ಸ್ವಲ್ಪ ನೀರನ್ನ ನಾನು ಇದಕ್ಕೆ ಹಾಕಿ ಎತ್ತಿಟ್ಬಿಡ್ತೀನಿ. ಅಂದ್ರೆ ಜೀರಾ ವಾಟರ್ ಇದೆ ಅಲ್ವಾ, ಸೊ ಇದನ್ನ ಸ್ವಲ್ಪ ಎತ್ತಿಡ್ತೀನಿ. ಈಗ ಇದೇ ಪಾತ್ರೆಗೆ ನಾನು ಸ್ವಲ್ಪ ನೀರ್ ಹಾಕಿ ಬಿಸಿಗಿಡ್ತೀನಿ. ಸ್ವಲ್ಪ ಬಿಸಿದೆ ಆಲ್ರೆಡಿ. ಇದೇ ನೀರನ್ನೇ ಹಾಕ್ತೀನಿ. ಇವಾಗ ಇದಕ್ಕೆ ಹಾಕೊಳ್ತೀನಿ. ಸೊ ಆಸ್ ಯೂಶುವಲ್ ನಿಮ್ಗೆ ಗೊತ್ತಲ್ಲ, ಇದೇ ಅಳತೆಯಲ್ಲಿ ನಾನು ಬೆಳಗ್ಗೆ ನೀರ್ ಕುಡಿತಾ ಇರೋದು 1 ವೀಕಿಂದ. ಸೊ ಇಷ್ಟು ನೀರ್ ಕುಡಿತೀನಿ. ಸೊ ಇದನ್ನ ಬಿಸಿಗಿಡ್ತೀನಿ ಇವಾಗ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನಿಂಬೆ ಹಣ್ಣನ್ನ ಹೋಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಒಂದ್ ಸ್ವಲ್ಪ ನಿಂಬೆಹಣ್ಣು ಹೋಳು ನೆನ್ನೆ ರಾತ್ರಿ ಯೂಸ್ ಮಾಡಿದ್ದೆ. ಸೊ ಇಷ್ಟಿದೆ. ಸೊ ಹಾಗೆ ಚೂರೆ ಹನಿ ಹಾಕೊಳ್ತೀನಿ. ಸೊ ಇವಾಗ ನೀರು ಬಿಸಿಯಾಗಿದೆ, ಎಲ್ಲ ಇದಕ್ಕೆ ಹಾಕೊಂಡು ಕುಡಿಯೋಷ್ಟು ಬಿಸಿ ಇದ್ರೆ ಆಯ್ತು. ಅಂದ್ರೆ ಕಾಫಿ ಟೀ ಕುಡಿತೀವಲ್ಲ ಅಷ್ಟು ಬಿಸಿ ಇದ್ರೆ ಸಾಕು. ನಿಂಬೆಹಣ್ಣೆಲ್ಲ ಹಿಂಡ್ಕೊಳ್ಳೋಣ. ಇದೆಲ್ಲ ಬೀಜ ತೆಗೆದ್ಬಿಟ್ಟು ಹಿಂಡ್ಕೊಳ್ಳಿ. ನಾನು ಬೀಜ ಎಲ್ಲ ತೆಗ್ದೆ ಇವಾಗ. ಆದ್ರೂ 2 ಬೀಜ ಬಿತ್ತು ನೋಡಿ ಒಳಗಿರುತ್ತೆ, ಗೊತ್ತಾಗಲ್ಲ ಕೆಲವು ಸತಿ. ಚೆನ್ನಾಗಿ ಹಿಂಡ್ಕೊಳ್ಬೇಕು, ಇದರ ರಸ ಎಲ್ಲ ಬರ್ಬೇಕು. ದೊಡ್ಡದಿದೆ ಹೋಳುಗಳು. ಸರಿ 2 ನಿಂಬೆಹಣ್ಣು, ಒಂದು ನಿಂಬೆಹಣ್ಣು 2 ಹೋಳು ಹಾಕ್ತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. 1 ಲೋಟ ಕುಡಿಯೋದಿದ್ರೆ ಅರ್ಧ ನಿಂಬೆಹಣ್ಣು ಹಾಕೊಳ್ಳಿ, ಸಾಕಾಗುತ್ತೆ. ಸೊ ವಿಡಿಯೋಸ್, ನೀವೇನಾದ್ರೂ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸ್ನೇಹಿತರೆ. ಇಲ್ಲ ಅಂದ್ರೆ ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರೋದೇ ಇಲ್ಲ. ಹಾಗಾಗಿ ಸೊ ಇವಾಗ ಇದಕ್ಕೆ ಒಂಚೂರೇ ಹನಿ ಹಾಕ್ತೀನಿ. ಸೊ ಇಷ್ಟು ಹನಿ ಹಾಕ್ತಾ ಇದ್ದೀನಿ, ಅಂದ್ರೆ ಅದು ಇದಕ್ಕೆಲ್ಲ ಮೆತ್ಕೊಂಡಿರುತ್ತಲ್ವ ಸ್ಪೂನ್ಗೆ. ಸೊ ಅದಕ್ಕೆ ನೀರೇ ಹಾಕ್ಬಿಡೋಣ ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ. ಮಿಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಆ ಬೆಳ್ಳುಳ್ಳಿ ಮತ್ತೆ ಶುಂಠಿದು ಅಂಶ ಎಲ್ಲ ನೀರ್ಗೆ ಹೀರ್ಕೊಳ್ಬೇಕು, ಮಿಕ್ಸ್ ಆಗ್ಬೇಕು. ನಿಂಬೆಹಣ್ಣು ಮತ್ತೆ ಜೇನುತುಪ್ಪ ಎಲ್ಲ.
ಇದಕ್ಕೆ ಸಾಲ್ಟ್ ಹಾಕಂಗಿಲ್ಲ ಆಯ್ತಾ, ಹಾಗೆ ಕುಡಿಬೇಕು ಬೆಳಗ್ಗೆ ಹೊತ್ತು. ತುಂಬಾ ಒಳ್ಳೇದು ವೆಯ್ಟ್ ಲಾಸ್ ಜರ್ನಿನಲ್ಲಿ. ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ನೀವು ಕುಡಿಯೋದ್ರಿಂದ. ಪ್ರತಿ ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀವು ಎದ್ದ ಕೂಡಲೇ ವಾಶ್ರೂಮ್ಗೆಲ್ಲ ಹೋಗಿ ಕೈ ಕಾಲು ಮುಖ ಎಲ್ಲ ತೊಳೆದು ಮೊದಲು ನೀವು ಪ್ಲೇನ್ ನೀರ್ ಬದಲು ಈ ನೀರನ್ನೇ ಕುಡೀರಿ, ತುಂಬಾ ಒಳ್ಳೇದಾಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸರಿಗೆ ಒಂದೂವರೆ ಲೋಟ 2 ಲೋಟ ಕುಡಿಬೇಕು ನೋಡಿ ಬೆಳಗ್ಗೆ. ಅಂದ್ರೆ ನಾರ್ಮಲ್ ಹೆಲ್ದಿ ಪರ್ಸನ್ 2 ಲೋಟವರೆಗೂ ಕುಡಿಬೋದು. ನೋಡಿ ನಿಮ್ಗೆ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ 1 ಲೋಟ ಕುಡಿತಾ ಬನ್ನಿ, ಕ್ರಮೇಣವಾಗಿ ನಿಮ್ಮ ಹೆಲ್ತ್ ಚೆನ್ನಾಗಾಗುತ್ತೆ. ಆಯ್ತಾ? ಸೊ ಇವಾಗ ಇದನ್ನ ಮುಚ್ಚಿಟ್ಟಿರ್ತೀನಿ, ಮತ್ತೆ ಇದು ಕುಡಿದು ಇದನ್ನ ಕುಡಿತೀನಿ. ಸೊ ಇಲ್ಲಿ ಬಾದಾಮಿ ಕೂಡ ನೆನ್ಸಿದೀನಿ, ಆಗ್ಬಿಡುತ್ತೆ ಇವತ್ತಿಗೆ ಅಂತ. ಸೊ ಇದೆಲ್ಲ ಮುಚ್ಚಿಟ್ಟು ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಬೇಗ ಟಕ್ಕಂತ ಬಿಸಿ ಬಿಸಿ ಇದೆ ಕುಡಿದ್ ಬಿಡ್ತೀನಿ. ಸ್ನೇಹಿತರೆ ಹಾಗೆ ಸ್ವಲ್ಪ ಈ ಸೊಪ್ಪು ಸಾರಿದೆ, ಇದನ್ನು ಬಿಸಿಗಿಡ್ತೀನಿ. ಬಿಸಾಕಕ್ಕೆ ಮನ್ಸಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು. ಸೊ ಬಿಸಾಕಲ್ಲ ನಾನು, ಅದನ್ನು ಬಿಸಿಗಿಡ್ತೀನಿ. ಸೊ ಇದಕ್ಕೆ ನೀರ್ ಹಾಕಲ್ಲ, ಇಷ್ಟು ಹೇಗಿದೆಯೋ ಅದು ಹಾಗೆ ಬಿಸಿ ಮಾಡ್ತೀನಿ. ಯಾಕಂದ್ರೆ ನೀರ್ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಇವತ್ತು ಬೆಳಿಗ್ಗೆ ಖಾಲಿ ಆಗ್ಬೇಕಿದ್ರು, ಜಾಸ್ತಿ ಹೊತ್ತು ಇಡಬಾರ್ದು. ಸೊ ಬಿಸಿ ಆಗುತ್ತೆ, ಸಣ್ಣೂರಲ್ಲಿ ಇಟ್ಟಿದ್ದೀನಿ ಈಗ. ಸೊ ಇದು ಮುಚ್ಚಿಟ್ಟಾಯ್ತು, ಈಗ ಇದನ್ನ ಹಾಕಿದ್ದೇನೆ. ಸೊ ಇದು ಮುಚ್ಚಿಟ್ಟಿರೋಣ, ಇದನ್ನ ಕುಡಿದು ಇದನ್ನ ಕುಡಿತೀನಿ ಈಗ. ಸೊ ನೋಡಿ ಬಿಸಿ ಬಿಸಿ ಇದೆ, ಕುಡಿಬೇಕು. ಸಕ್ಕತ್ತಾಗಿದೆ. ಬಿಸಿ ಬಿಸಿ ಇದೆ, ಕುಡಿದು ಬಿಡ್ತೀನಿ. ಸ್ನೇಹಿತರೆ ಲೈಟ್ ಆಫ್ ಮಾಡಿ ಸಣ್ಣ ಲೈಟ್ ಹಾಕಿ ಕುಡಿತಾ ಇದೀನಿ. ಸಕ್ಕತ್ತಾಗಿದೆ ಫೀಲಿಂಗು. ಬೆಳಗ್ಗೆನೆ ಎದ್ದು ಈ ರೀತಿ ನೋಡಿ ಸಣ್ಣ ಲೈಟ್ ಹಾಕಿದೀನಿ, ಈ ರೀತಿ ಕುಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇನ್ನೂ ಬೆಳಗ್ಗೆ ಹರಿದಿಲ್ಲ, ಈಗ ಮಾರ್ನಿಂಗ್ ಟೈಮ್ ನೋಡೋಣ ಬನ್ನಿ ಎಷ್ಟು ಅಂತ ತೋರಿಸ್ತೀನಿ. ಹಾಲಲ್ಲಿ ಟೈಮ್ ಈಗ 5:30 ಆಗಿರ್ಬೋದು, ನೋಡುವ ಟೈಮ್. ಓ ಗಾಡಿದ್ದು ನಿಂತೋಗ್ಬಿಟ್ಟಿದೆ. ಇನ್ನೊಂದು ಫೋನಲ್ಲಿ ಟೈಮ್ ನೋಡುವ, ಇದರಲ್ಲಿ ಕಾಣಿಸ್ಬೋದು. ನಾನು ಇದು ಸ್ಲಿಪ್ಪರ್ ಹಾಕೋತೀನಿ, ಯಾಕಂದ್ರೆ ಇದನ್ನೆಲ್ಲ ತುಂಬಾ ಒಂಥರ ಅನ್ಸುತ್ತೆ. ಇನ್ನೊಂದು ಫೋನಲ್ಲಿ ನಾನು ಆಕ್ಚುಲಿ ಹಾಡ್ ಕೇಳ್ತಾ ಇದ್ದೆ ನೋಡಿ, ಇದ್ರಲ್ಲಿದೆ ಟೈಮಿಂಗ್ 5:32. ಓಕೆನಾ? 26 ನವೆಂಬರ್, ಎಷ್ಟು ಏನು ಟ್ಯೂಸ್ಡೇ. ಓಕೆ, ಸೊ ಬಿಸಿ ಆಗ್ತದೆ ಸೊಪ್ಪಿಂದು. ಸೊ ಈಗ ಕುಡಿದು ಬಿಡ್ತೀನಿ ಬೇಗ ಬೇಗ. ನೋಡಿ ಚೆನ್ನಾಗಿರುತ್ತೆ ಇದು. ಆಕ್ಚುಲಿ ಎಷ್ಟು ದಿವಸ ಆಯ್ತು ಗೊತ್ತಾ, ಇದು ಬಾಳೆಹಣ್ಣು ಗ್ರೀನ್ ಕಲರ್ ಇತ್ತು, ಈಗ ನಿನ್ನೆಯಿಂದ ಯೆಲ್ಲೋ ಕಲರ್ ಆಗಿದೆ. ಸುಮಾರು ಜಿಮ್ಗೆ ಹೋಗಕ್ ಮುಂಚೆ ತಗೊಂಡಿದ್ ಬಾಳೆಹಣ್ಣು ಅದು, ಬಟ್ ಡಯಟ್ ಅಲ್ಲಿ ಬಾಳೆಹಣ್ಣಿಲ್ಲ, ಅದಕ್ಕೆ ಮುಂಚೆ ತಗೊಂಡಿದ್ದಲ್ವಾ, ಫುಲ್ ಕಾಯಿ ಇತ್ತು ತಗೊಂಡಾಗ ಯೂಸ್ ಮಾಡ್ಬೇಕು. ಸೊ ಇದು ಕುಡ್ದು ಸಿಗ್ತೀನಿ ಸ್ನೇಹಿತರೆ ಇಲ್ಲಿ ಕಿಟಕಿ ಓಪನ್ ಇದೆ, ನೆಟ್ ಇದೆ. ಆಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಓಪನ್ ಬಿಟ್ಟಿದ್ದೀನಿ ಸ್ವಲ್ಪ ಗಾಳಿ ಆಡ್ಲಿ ಅಂತ ಹೇಳಿ. ಇವತ್ತು ನವೆಂಬರ್ 26 ಟ್ಯೂಸ್ಡೇ. ಸೊ 7th ಡೇ ಜಿಮ್. ಇದರಲ್ಲಿ ಸ್ವಲ್ಪ ಇಲ್ಲೆಲ್ಲ ಮೆಸ್ಸಿ ಆಗಿದೆ, ಕ್ಲೀನ್ ಮಾಡಬೇಕು. ಸೊ ಇಲ್ಲಿ ನಿಂಬೆಹಣ್ಣು ಜ್ಯೂಸ್ ಕುಡ್ದಾಯ್ತು, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಸ್ವಲ್ಪ ಈ ಒಂದು ಇದು ಮಿಕ್ಕಿದೆ, ಶುಂಠಿ ಅದೆಲ್ಲ ಮಿಕ್ಕಿದೆ, ಅದನ್ನ ಅಡುಗೆಗೆ ಉಪಯೋಗಿಸ್ತೀನಿ. ಸೊ ಇಲ್ಲಿ ಒಂದು ಮ್ಯಾಟ್ ಹಾಸಿದೀನಿ, ಒಂದು ಹಾಫ್ ಅನ್ ಅವರ್ ಆದ್ರೂ ಯೋಗ ಮಾಡೋಣ ಅಂತ ಹೇಳಿ, ಅಟ್ಲೀಸ್ಟ್ ಒಂದು 40 ಮಿನಿಟ್ಸ್ ಆದ್ರೂ. ಈಗ ಟೈಮ್ ಬಂದು 5:50, ಒಂದು 6:30 ಅವ್ರಿಗಾದ್ರೂ ಮಾಡ್ತೀನಿ. ರೆಗ್ಯುಲರ್ ಆಗಿ ಮಾಡ್ತಿರ್ಲಿಲ್ಲ, ಇನ್ಮೇಲೆ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ. ಸೊ ಯಾಕಂದ್ರೆ ಜಿಮ್ ಮಾಡೋದಕ್ಕೂ ಕಷ್ಟ ಆಗ್ಬಿಡತ್ತಿಲ್ಲ ಅಂತಂದ್ರೆ ಸಂಜೆ ಟೈಮಲ್ಲಿ, ಮಾರ್ನಿಂಗ್ ವರ್ಕ್ಔಟ್ ಇಲ್ಲ ಅಂದ್ರೆ. ಹಾಗಾಗಿ ನನ್ಗೆ ಯಾವ್ದು ಇಷ್ಟನೋ ಅದನ್ನ ಮ್ಯೂಸಿಕ್ ಹಾಕೊಂಡು ಎಕ್ಸರ್ಸೈಸ್ ಮಾಡೋಣ ಅಂತ ಹೇಳಿ. ಸೊ ಇವಾಗ ಯೂಸ್ ಮಾಡ್ತಾರ ಫೋನ್ ಎತ್ತಿಟ್ಬಿಡ್ತೀನಿ, ಚಾರ್ಜಿಗೆ ಹಾಕ್ಬಿಟ್ಟು ಎಕ್ಸರ್ಸೈಸ್ ಮಾಡ್ತೀನಿ ಇವಾಗ. ಸ್ನೇಹಿತರೆ ಸ್ವಲ್ಪ ಸೂರ್ಯ ನಮಸ್ಕಾರ ಎಲ್ಲ ಮಾಡಿ, ಸ್ವಲ್ಪ ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡಿದೆ. ಅಷ್ಟರಲ್ಲಿ ಸ್ವಲ್ಪ ಬೆಳಕು ಹರಿತಾ ಇತ್ತು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು,
ಇವಾಗ ಬೆಳಕು ಹರಿತಾ ಇದೆ. ಬೆಳಗ್ಗೆ ಅಷ್ಟೊತ್ತಿಗೆ ಇದ್ರೆ ಒಂಥರ ಏನೋ ಮೈಂಡನು ಕೂಡ ಫ್ರೆಶ್ ಅನ್ಸುತ್ತೆ. ಸೊ ನಾನು ಒಂದ್ ಸ್ವಲ್ಪ ಯೋಗ ಎಲ್ಲ ಮಾಡಿ ಅದಾದ್ಮೇಲೆ ಸ್ವಲ್ಪ ಸ್ಕಿಪ್ಪಿಂಗ್ ಕೂಡ ಮಾಡಿದೆ. ಸೊ ಇನ್ನೊಂದ್ ಸ್ವಲ್ಪ ಟೈಮ್ ಇದೆಯಲ್ಲ ಅಂತ ಹೇಳಿ ನಾನು ಸ್ಕಿಪ್ಪಿಂಗ್ ಕೂಡ ಮಾಡಿದೆ. ಅದಾದ್ಮೇಲೆ ಅಡಿಗೆ ಮನೆಗೆ ಹೋಗಿ ನೋಡ್ದೆ ಏನೇನಿದೆ ತಿನ್ನಕ್ಕೆ ಅಂತ ಹೇಳಿ. ಸ್ವಲ್ಪ ಪಪ್ಪಾಯಿ ಇತ್ತು ಹೆಚ್ಚಿರುವಂತದ್ದು. ಸೊ ಹಾಗೆ ಒಂದ್ ಸ್ವಲ್ಪ ಸಲಾಡ್ ಕೂಡ ಇತ್ತು, ನೈಟ್ ಮಾಡ್ಕೊಂಡಿದ್ದು ತರಕಾರಿದು. ಅದ್ರ ಜೊತೆಗೆ ಒಂದ್ ಸ್ವಲ್ಪ ನೆನ್ಸಿರುವಂತಹ ಬಾದಾಮಿ ಇದೆ, ಹಾಗೆ ಇದನ್ನು ಸ್ವಲ್ಪ ಇಟ್ಕೊಂಡೆ. ಹಾಗೆ ಫ್ರಿಡ್ಜ್ ಅಲ್ಲಿ ಒಂದ್ ಸ್ವಲ್ಪ ನೆನ್ಸಿರುವಂತಹ ದ್ರಾಕ್ಷಿ ಕೂಡ ಇತ್ತು, ಅದನ್ನು ಕೂಡ ತೆಗ್ದಿಟ್ಕೊಂಡೆ. ಸೊ ಎಲ್ಲ ಒಂದ್ ಸ್ವಲ್ಪ ತಿನ್ನೋಣ ಅಂತ ಹೇಳಿ. ನನ್ಗೆ ಯಾಕೋ ಇದು ಸಲಾಡ್ ಬೇಡ ಅನ್ನಿಸ್ತು, ಯಾಕಂದ್ರೆ ಸ್ವಲ್ಪ ಫ್ರೆಶ್ ಆಗಿರೋದೆಲ್ಲ ತಿನ್ನೋಣ ಅಂತ ಅನ್ನಿಸ್ತು. ಅದು ಸ್ವಲ್ಪ ಯಾಕೋ ಬೇಡ ಅನಿಸ್ತು. ಅದನ್ನ ಸೈಡ್ಗೆ ಇಟ್ಬಿಟ್ಟು ನಾನಿಲ್ಲಿ ಬಾದಾಮಿ ದ್ರಾಕ್ಷಿ ಸ್ವಲ್ಪ ಇಟ್ಕೊಂಡೆ. ಹಾಗೆ ಇಲ್ಲಿ ಹಲಸಂದೆ ಕಾಳು ನೆನ್ಸಿದ್ದೆ, ಅದು ಕೂಡ ಇತ್ತು ಫ್ರಿಡ್ಜ್ ಅಲ್ಲಿ, ಅದನ್ನ ತೆಗೆದಿಟ್ಕೊಂಡೆ. ಮಿಲ್ಕ್ ಅಥವಾ ಏನಾದ್ರು ಗ್ರೇವಿಗೆ ಆಗುತ್ತೆ ಅಂತ ಅನ್ಬಿಟ್ಟು ಸೋಯಾ ಮಿಲ್ಕ್ ಒಂದು ವಿಡಿಯೋ ಮಾಡಿದೀನಿ, ನೋಡಿ ನನ್ನ ಒಂದು ಚಾನಲ್ ನಲ್ಲಿ. ಹಾಗೆ ನಾನಿಲ್ಲಿ ಒಂದ್ 5 ಬಾದಾಮಿ ತಿನ್ಬಿಟ್ಟಿದ್ದೆ. ಅದಾದ್ಮೇಲೆ ವಿಡಿಯೋ ಮಾಡ್ಕೊಂಡೆ. ಸ್ವಲ್ಪ ದ್ರಾಕ್ಷಿ ಮತ್ತೆ ಬಾದಾಮಿ ತಿಂದೆ. ಆಕ್ಚುಲಿ ಒಂದು 5:30 ಹಂಗೆ ನಾನು ಜ್ಯೂಸ್ ಕುಡ್ದಿದ್ದಲ್ವಾ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 7:30 ಆಗ್ತಾ ಇದೆ. 2 hours ಗ್ಯಾಪ್ ಬಿಟ್ಟು ಅದಾದ್ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ನ ತಗೊಂಡೆ. ಸೊ ಹಾಗೆ ಇಲ್ಲಿ ಒಂದ್ ಸ್ವಲ್ಪ ದ್ರಾಕ್ಷಿ ಇತ್ತು ಫ್ರಿಡ್ಜ್ ಅಲ್ಲಿ, ಸೊ ಅದನ್ನು ಕೂಡ ತೆಕ್ಕೊಂಡೆ. ಯಾಕಂದ್ರೆ ನನ್ಗೆ ಸ್ವಲ್ಪ ಹೆವಿ ವರ್ಕೌಟ್ ಮಾಡ್ತಿರೋದ್ರಿಂದ ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ಬೇಕಲ್ವಾ. ಸ್ವಲ್ಪ ದ್ರಾಕ್ಷಿ ಕೂಡ ಹಾಕೊಂಡೆ ಬಟ್ಲಿಗೆ, ಪಪ್ಪಾಯಿ ಜೊತೆ ಇರ್ಲಿ ಅಂತ ಅನ್ಬಿಟ್ಟು. ದ್ರಾಕ್ಷಿ ಎಲ್ಲ ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳೆದು, ತೊಳೆಯುವಾಗ ಒಂದ್ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಒಳ್ಳೇದು, ಏನಾದ್ರು ಧೂಳಿದ್ರೆ ಹೋಗುತ್ತೆ. ನೀಟಾಗಿ ತೊಳೆದು ನಾನು ಬಟ್ಲಿಗೆ ಈ ರೀತಿ ಹಾಕೊಂಡೆ ಪಪ್ಪಾಯಿ ಮತ್ತೆ ದ್ರಾಕ್ಷಿ ಎಲ್ಲ. ಆಕ್ಚುಲಿ ನಾನ್ ವೆಜ್ ತಿನ್ನೋರಾದ್ರೆ ಬೆಳಗ್ಗೆ ಟೈಮಲ್ಲಿ ಎಗ್ಗು ಎಲ್ಲ ತಿಂತೀರಲ್ವಾ. ಸೊ ನಾನು ಆಕ್ಚುಲಿ ಒಂದ್ ಎಗ್ಗು ಕೂಡ ತಿನ್ನಲ್ಲ, ಅಭ್ಯಾಸ ಇಲ್ಲ ನಂಗೆ, ವೆಜಿಟೇರಿಯನ್ ಅಲ್ವಾ. ಅಟ್ಲೀಸ್ಟ್ ಒಂದ್ ಎಗ್ಗಾರು ತಿನ್ಬೇಕು ಅನ್ಕೊಳ್ತಾ ಇದೀನಿ, ನೋಡೋಣ ಯಾವಾಗ ಮನ್ಸ್ ಮಾಡ್ತೀನೋ ಗೊತ್ತಿಲ್ಲ. ಹಾಗಾಗಿ ನಾನಿಲ್ಲಿ ತರಕಾರಿ ಹಣ್ಣು ಇಂಥದ್ದೇ ಜಾಸ್ತಿ ತಿನ್ನೋದು. ಸ್ನೇಹಿತರೆ, ಸೊ ನಾನಿಲ್ಲಿ ಇದು ಚಪಾತಿನ ಬಿಸಿ ಮಾಡ್ಕೊಂಡೆ, ಮತ್ತೆ ಸೊಪ್ಪಿನ ಸಾರು ಪೂರ್ತಿ ಹಾಕೊಂಡು ಮುಗಿಸ್ಬಿಟ್ಟೆ, ಖಾಲಿ ಮಾಡೋಣ ಅಂತ ಹೇಳಿ. ಇಷ್ಟು ಬೇಕಾಗುತ್ತೆ ಇವಾಗ. ಸೊ ಮತ್ತೆ ಇಲ್ಲಿ ಸ್ಪ್ರೌಟ್ಸ್ಗೆ ಒಂದು ಚೂರು ಆಪಲ್ ಸೈಡರ್ ವಿನಿಗರ್ ಹಾಕೊಂಡಿದೀನಿ. ಸೌತೆಕಾಯಿ ಮುಗ್ದಿದೆ ತರ್ಬೇಕು, ನಂಗೆ ನಿನ್ನೆ ಮರ್ತೋಯ್ತು. ಸೊ ಹಾಗಾಗಿ ಮತ್ತೆ ಮೂಲಂಗಿ ಮತ್ತೆ ಇದೆಲ್ಲ ಇದೆ, ಕ್ಯಾರೆಟ್ ಇದೆ, ಮೂಲಂಗಿ ಖಾಲಿ ಆಯ್ತು, ಕ್ಯಾರೆಟ್ ಚೂರ್ ಇದೆ, ಬೀಟ್ರೂಟ್ ಇದೆ, ಹಾಕೊಳ್ಬೋದಿತ್ತು, ಬಟ್ ನಂಗೆ ಸಾಕು ಅನ್ಸ್ತು. ಸರ್ ಹೇಳಿದ ಪ್ರಕಾರ ತಿಂಡಿಗೆ ಮುಂಚೆ ಆಗ್ಲಿ, ಊಟಕ್ಕೆ ಮುಂಚೆ ಆಗ್ಲಿ, ರಾತ್ರಿ ಊಟಕ್ಕೆ ಮುಂಚೆ ಆಗ್ಲಿ, 3 ಹೊತ್ತು ನಾವು ತಿನ್ನೋದಕ್ಕೆ ಮುಂಚೆ, ಊಟ ಮಾಡೋದಕ್ಕೆ ಒಂದು 15 ಮಿನಿಟ್ಸ್ ಮುಂಚೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸು ಸ್ಪ್ರೌಟ್ಸು ಮತ್ತೆ ಸಲಾಡ್, ಇದು 4 ತಗೊಳ್ಬೇಕಂತ. ಸೊ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತಗೊಂಡಾಯ್ತು, ಸ್ಪ್ರೌಟ್ಸ್ ತಗೊಂಡಾಯ್ತು. ಸಲಾಡ್ಗೆ ಇವತ್ತು ತಗೊಳ್ಳಿಲ್ಲ ಆಕ್ಚುಲಿ. ಸೊ ಆಪಲ್ ಸೈಡರ್ ವಿನೆಗರ್ ಹಾಕಿದೀನಿ, ಸೊಪ್ಪಿದೆ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ಆಗುತ್ತೆ. ಸೊ ಟೈಮ್ ಬಂದು 8:20. ಕೆಳಗಡೆ ಶಟರ್ ತೆಗೆದು ಬಂದು ವಾಕ್ ಮಾಡ್ತಾ ಇದ್ದ ಮೇಲೆ ಸ್ನೇಹಿತರೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಂದೆ. ಸುಶಾಂತ್ ಅವ್ರು ಕೂಡ ಬಂದಿದ್ರು, ಅವರು ಕೂಡ ಕೆಲಸ ಶುರು ಮಾಡಿದ್ರು. ನಾನ್ ನಿಮ್ಗೆ ಪ್ರೀವಿಯಸ್ ವಿಡಿಯೋಲ್ ಹೇಳಿದ್ನಲ್ಲ, ಈ ಒಂದು ಶಾಪ್ ನ ವೆಕೇಟ್ ಮಾಡ್ತಾ ಇದೀನಿ ಅಂತ. ಸ್ವಲ್ಪ ಕೆಲ್ಸಗಳಿತ್ತು, ಯಾಕಂದ್ರೆ ಅಡಿಕೆ ತಟ್ಟೆ ಮಾಡ್ತಾ ಇದ್ನಲ್ಲ ಇಲ್ಲಿ ಮುಂಚೆ, ಅದರದ್ದು ವೇಸ್ಟೇಜ್ ಎಲ್ಲ ಇತ್ತು ಸ್ವಲ್ಪ. ಸೊ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಸಿದ್ದೆ ಆಕ್ಚುಲಿ. ಅದನ್ನೆಲ್ಲ ಒಂದು ಚೀಲಕ್ಕೆ ಹಾಕ್ತಾ ಇದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಕೆಲ್ಸಗಳೆಲ್ಲ ಇವ್ರಿಗೆ ಹೇಳಿ ನಾ ಮೇಲ್ ಬಂದೆ. ಟೈಮ್ ಬಂದು 11:20 ಆಗಿದೆ. ಸೊ ಈಗ ನಾನು ನೆನ್ಸಿರುವಂತಹ ಏನು ಸೋಯಾ ಬೀನ್ಸ್ ಇದೆ, ಸ್ವಲ್ಪ ಇದರಲ್ಲಿ ಪ್ರೋಟೀನ್ ಮಿಲ್ಕ್, ಅಂದ್ರೆ ಇದರಲ್ಲಿ ಸ್ವಲ್ಪ ಮಿಲ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಪ್ರೋಟೀನ್ ರಿಚ್ ಮಿಲ್ಕ್. ಸೊ ಈ ಒಂದು ಸೋಯಾ ಬೀನ್ಸ್ ನ ಉಪಯೋಗಿಸ್ಕೊಂಡು ಮಿಲ್ಕ್ ಮಾಡಿ, ಈ ಒಂದು ಮಿಲ್ಕ್ ನ ಉಪಯೋಗಿಸ್ಕೊಂಡು ನಾನು ಇವತ್ತು ಮಧ್ಯಾಹ್ನಕ್ಕೆ ಓಟ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ
ಸೊಪ್ಪು ಮತ್ತೆ ರಾಗಿ ಗೋಧಿ ಎಲ್ಲ ತಿಂದಿದ್ದೀನಲ್ವಾ 2 days ಇಂದ, ಸ್ವಲ್ಪ ಲೈಟ್ ಆಗಿರ್ಲಿ ಈಗ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಕಡಲೆಕಾಳು ಇದೆ, ಇದನ್ನು ಕೂಡ ನೆನೆಸ್ತೀನಿ, ನಾಳೆಗೆಲ್ಲ ಆಗತ್ತೆ. ಸೊ ನೋಡೋಣ. ಫಸ್ಟ್ ಇವಾಗ ನಾನು ಇದನ್ನ ಹಾಲ್ ಮಾಡ್ಬೇಕು. ಬನ್ನಿ ಇವಾಗ ಇದನ್ನ ಫಸ್ಟ್ ಮಿಕ್ಸಿ, ಇದು ಹೇಗೆ ಹಾಲ್ ಮಾಡೋದು ಅಂತ ನಾನು ನಿಮ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ನಾನೊಂದು ಚಾನಲ್ ಅಲ್ಲಿ, ಚೆಕ್ ಮಾಡಿ. ಸೋಯಾ ಮಿಲ್ಕ್ ಯಾವ ರೀತಿ ಮಾಡೋದು ಅಂತ ತುಂಬಾ ಚೆನ್ನಾಗಿರತ್ತೆ ಸ್ನೇಹಿತರೆ. ಸೋಯಾಬೀನ್ ನಲ್ಲಿ ಹಾಲ್ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಕರೆಂಟ್ ಇಲ್ಲ, ಸೊ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ಮತ್ತೆ ಸೋಯಾಬೀನ್ಸ್ ನ. ಸೊ ಇವಾಗ ಒಂದ್ ಸ್ವಲ್ಪ ಬಾದಾಮಿ ಒಂದ್ 3, ಇನ್ನ 1-2 ನೆನ್ಸಿರೋದು ಹಾಗೆ ಇದೆ, ಇಲ್ಲಿ ಇನ್ನೊಂದ್ 3 ಇದೆ ಹಾಗೇನೆ ಸಾಕು. ಇವಾಗ ಸ್ವಲ್ಪ ದ್ರಾಕ್ಷಿ ಮತ್ತೆ ಸ್ವಲ್ಪ ಪಪ್ಪಾಯಿ ಇತ್ತಲ್ಲ ಅದು, ಮತ್ತೆ ಇಲ್ಲಿ ಏನು ಸೀತಾಫಲ ತಗೊಂಡಿದ್ದೆ ನಿನ್ನೆ ಒಂದು, ಸೊ ಹಾಗಾಗಿ ಎಲ್ಲ ಫ್ರೂಟ್ಸ್ ಜೊತೆ ಇದನ್ನ ಒಂದು ತಗೊಂಡಿದ್ದೆ. ಸೊ ಇದಿಷ್ಟನ್ನ ಇವಾಗ ತಿನ್ನೋಣ ಅಂತ. ಈಗ ಟೈಮ್ ಬಂದು 12:58, ಆಲ್ಮೋಸ್ಟ್ 1 o'clock ಆಗ್ತಾ ಇದೆ. ಸೊ ಇವಾಗ ಇದನ್ನ ಫಸ್ಟ್ ತಿನ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಒಂದು ಬನಾನಾ ಕೂಡ ತಿಂದು ನಾನು ಇಲ್ಲಿ ಸ್ವಲ್ಪ ದೋಸೆಗೆ ನೆನ್ಸೋಣ ಅಂತ ಹೇಳಿ ನೆನ್ಸ್ತಾ ಇದೀನಿ, ನೈಟ್ಗೆ ಆಗುತ್ತೆ ಅಂತ ಅನ್ಬಿಟ್ಟು. ಉದ್ದಿನ ಬೇಳೆ ಹಾಗೂ ಚೆನ್ನ, ಬ್ಲ್ಯಾಕ್ ಚೆನ್ನ ಎರಡು ಕೂಡ ಸಪ್ರೇಟ್ ಆಗಿ ಚೆನ್ನಾಗಿ ತೊಳೆದು ಈ ರೀತಿ ನೆನ್ಸಿ ಇಟ್ಟೆ. ದೋಸೆ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಓಟ್ಸ್ ಮಾಡ್ಕೊಳ್ಳೋಣ ಅಂತ ನೀರ್ ಬಿಸಿಗಿಟ್ಟೆ, ಸ್ವಲ್ಪ ಓಟ್ಸ್ ಅನ್ನ ಹಾಕೊಂಡೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಯಾಕಂದ್ರೆ ಹೆವಿ ಆಗುತ್ತೆ, ಸ್ವಲ್ಪ ಲೈಟ್ ಆಗಿರ್ಲಿ, ಹಣ್ಣೆಲ್ಲ ಇತ್ತಲ್ಲ ಅಂತ ಹೇಳಿ ನಾನು ಓಟ್ಸ್ ಮಾಡ್ಕೊಂಡೆ. ಸೊ ಅದಕ್ಕೊಂದ್ ಸ್ವಲ್ಪ ನಿಂಬೆ ಹಣ್ಣು ಮತ್ತೆ ಜೇನುತುಪ್ಪ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಒಂದ್ ಸ್ವಲ್ಪನೇ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಓಟ್ಸ್ ಅನ್ನ ತಿಂದೆ. ಓಟ್ಸ್ ನ ತಿಂದು ನಾನು ಜಿಮ್ಗೆ ಹೊರಟೆ. ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡೆ. ಸೊ ಹೋಗೋದಕ್ಕೆ ಮುಂಚೆ ಶಾಂತ ಅವ್ರದ್ದು ಇನ್ನು ಟೈಮಿಂಗ್ಸ್ ಮುಗ್ದಿರ್ಲಿಲ್ಲ, ಅವರು ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಇನ್ನೊಂದ್ ಸ್ವಲ್ಪ ಕೆಲಸ ಎಲ್ಲ ಹೇಳಿ ನಾನು ಹೊರಟೆ. ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ರು ಅವ್ರ ಕೆಲ್ಸನ, ನಾನು ಜಿಮ್ಗೆ ಹೊರಟೆ. ಅದಕ್ ಮುಂಚೆ ನೋಡ್ದೆ ಇಲ್ಲಿ ಏನೆಲ್ಲಾ ಕೆಲ್ಸಗಳು ಆಗಿದೆ ಅಂತ, ಸುಮಾರು ಕೆಲ್ಸಗಳೆಲ್ಲ ಮಾಡಿದ್ರು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಚೀಲಗಳಿಗೆಲ್ಲ ಈ ಒಂದು ಅಡಿಕೆ ಹಾಳೆ ವೇಸ್ಟೇಜ್ ನ ಕಟ್ ಮಾಡಿಸಿದ್ನಲ್ಲ ಅದನ್ನೆಲ್ಲ ಹಾಕಿ ಇಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲ್ಸಗಳೆಲ್ಲ ಮಾಡಿದ್ರು. ಸೊ ನಾನು ಅವ್ರಿಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಮಾಡಿ ಅಂತ ಹೇಳಿ ಹೊರಟ್ಬಿಟ್ಟೆ ಜಿಮ್ಗೆ. ಅವ್ರದ್ದು ಟೈಮಿಂಗ್ಸ್ ಮುಗಿಸ್ಕೊಂಡು ಕೀ ತಗೊಂಡು ಅವರು ಹೊರಟ್ರು ಆಕ್ಚುಲಿ. ಸೊ ಅಂಗಡಿ ಕೀನ ಅವ್ರ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳಿ ನಾನು ಹೊರಟೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಸೊ ಸುಮಾರು ದಿವಸದಿಂದ ಕಟ್ ಮಾಡ್ತಾ ಇದ್ರು, ಮಾಡಿ ಮಾಡಿ ಅಷ್ಟಾಗಿತ್ತದು. ಸೊ ಜಿಮ್ಗೆ ಹೋದೆ. ಜಿಮ್ ಅಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಕಾರ್ಡಿಯೋ ಎಲ್ಲ ಆದ್ಮೇಲೆ ಈಗ ನಾ ಏನ್ ತೋರಿಸಿದ್ನಲ್ಲ ಅದೆಲ್ಲ ವರ್ಕೌಟ್, ಬೇರೆ ಬೇರೆ ವರ್ಕೌಟ್ಸ್ ಎಲ್ಲ ಮಾಡಿಸಿದ್ರು. ಟ್ರೆಡ್ಮಿಲ್ಲು ಮತ್ತೆ ಸೈಕ್ಲಿಂಗ್ ಎಲ್ಲ ಆದ್ಮೇಲೆ ಕೆಲವೊಂದು ವರ್ಕೌಟ್ಸ್ ಎಲ್ಲ ಮಾಡಿಸಿದ್ರು. ಸೊ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದೆ ಅಂತ ಟ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಆಕ್ಚುಲಿ ಹೇಳೋಣ ಅನ್ಕೊಂಡು ನಾನು ಫಸ್ಟ್ ಫ್ಯೂ ವಿಡಿಯೋಸ್ ಅಲ್ಲಿ ಹೇಳಿದ್ದೆ ನಿಮ್ಗೆ, ಬಟ್ ಟ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಟ್ರೆಡ್ಮಿಲ್ ಹಾಗೂ ಸೈಕ್ಲಿಂಗ್ ಆದ್ರೆ ಪರವಾಗಿಲ್ಲ, ಹೇಳ್ಬೋದು ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದೆ ಅಂತ ಹೇಳಿ. ಬಟ್ ಅದಾದ್ಮೇಲೆ ವರ್ಕೌಟ್ ಮಾಡಿಸ್ತಾರಲ್ವಾ, ನಮ್ಗೆ ಗೊತ್ತಾಗಲ್ಲ ಎಷ್ಟು ಕ್ಯಾಲರೀಸ್ ಬರ್ನ್ ಆಗಿರುತ್ತೆ ಅಂತ. ಸೊ ನಾವು ಒಂದು 5 days ಒಂದ್ಸತಿ ವೆಯ್ಟ್ ಚೆಕ್ ಮಾಡ್ಕೊಳ್ತಾ ಇರ್ಬೇಕು. ಸೊ ಟ್ರೈನರ್ ಕೂಡ ಒಳ್ಳೆ ಟ್ರೈನರೇ ಸಿಕ್ಕಿದ್ರು ನಂಗೆ, ಹಾಗಾಗಿ ನೀಟಾಗಿ ಹೇಳ್ಕೊಟ್ರು, ಗೈಡ್ ಮಾಡಿದ್ರು ಯಾವ ರೀತಿ ವರ್ಕೌಟ್ಸ್ ಮಾಡ್ಬೇಕು ಅಂತ ಹೇಳಿ. ಸೊ ನೀವು ಇವಾಗ ಏನ್ ನೋಡ್ತಾ ಇರಲ್ಲ ಇದನ್ನು ಕೂಡ ಮಾಡಿಸಿದ್ರು. ಸೊ ಬೇರೆ ಬೇರೆ ವರ್ಕೌಟ್ ಗಳೆಲ್ಲ ಮಾಡಿಸಿದ್ರು. ಸೊ ಮಾಡುವಾಗ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ಜಾಸ್ತಿ ಫೋನ್ ಕೂಡ ಯೂಸ್ ಮಾಡಲ್ಲ ನಾನು ವರ್ಕೌಟ್ ಮಾಡುವಾಗ. ಸೊ ಎಲ್ಲ ವರ್ಕೌಟ್ ಆದ್ಮೇಲೆ ಸುಮ್ಮನೆ ಹೀಗೊಂದು ವಿಡಿಯೋ ಮಾಡ್ಕೋತೀನಿ. ಇದು ಕೂಡ ಮಾಡಿಸಿದ್ರು. ಲೆಗ್ ವರ್ಕೌಟ್ ಕೂಡ ಮಾಡಿಸಿದ್ರು, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಚೆನ್ನಾಗಿತ್ತು ವರ್ಕೌಟ್ ಎಲ್ಲ ಮಾಡಿ. ಅಂದ್ರೆ ಚೆನ್ನಾಗಿತ್ತು ಅಂದ್ರೆ ಪೇನ್ಫುಲ್ ಆಗಿರುತ್ತೆ, ಬಟ್ ಇಟ್ಸ್ ಗುಡ್ ಅಲ್ಲ, ಮಾಡ್ತಾ ಇದ್ರೆ ನಮ್ಮ ಬಾಡಿಗೂ ಕೂಡ ಒಳ್ಳೇದು. ಸ್ಟ್ರೆಂತ್ ಟ್ರೈನಿಂಗ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಸ್ವಲ್ಪ ಎಲ್ಲ ಈ ರೀತಿ ನಾನು ವಿಡಿಯೋ ಮಾಡ್ಕೊಂಡೆ ನಿಮ್ಗೆ ತೋರ್ಸೋಣ ಅಂತ ಹೇಳಿ, ಯಾಕಂದ್ರೆ ಪ್ರತಿ ದಿವಸ ನಾನು ಜಿಮ್ ಅಲ್ಲಿ ವಿಡಿಯೋಸ್ ಮಾಡಲ್ಲ. ಸೊ ಯಾವಾಗ್ಲಾದ್ರೂ ಫ್ರೀ ಆದಾಗ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ, ಇವತ್ತು ಮಾಡಿದೆ. ಅಂದ್ರೆ ಈ ಒಂದು ವಿಡಿಯೋನಲ್ಲಿ ಮಾಡಿದೀನಿ. ವಾಯ್ಸ್ ಓವರ್ ನಾನು ಕೊಡ್ತಾ ಇರೋದು ಕ್ಲಾಸಸ್ ಎಲ್ಲ ಮುಗ್ದಾದ್ಮೇಲೆ, ಇವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀನಲ್ವಾ ಹಾಗಾಗಿ. ಬಟ್ ಇದು 26th of November ಅಲ್ವಾ, ಅಂದ್ರೆ Day 8
ಸೊ ವರ್ಕೌಟ್ ಎಲ್ಲ ಮಾಡಿದೆ. ಆಮೇಲೆ ಮನೆಗೆ ಬಂದೆ. ಆಟೋನಲ್ಲಿ ಮನೆಗೆ ಬಂದು ಏನೇನಿದೆ ನೋಡಿದೆ ಫ್ರಿಜ್ನಲ್ಲಿ ತಿನ್ನೋದಕ್ಕೆ. ಸೊ ಸ್ವಲ್ಪ ದ್ರಾಕ್ಷಿ ತೆಕ್ಕೊಂಡೆ, ಮತ್ತೆ ಹಾಗೆ ಎಲೆಕೋಸು ತೆಕ್ಕೊಂಡೆ ಖಾಲಿ ಮಾಡೋಣ ಅಂತ ಹೇಳಿ. ಸೊ ಅದಾದ್ಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿವಾಗ ಸ್ವಲ್ಪ ಕ್ಯಾರೆಟ್ ಕೂಡ ತಿನ್ನೋಣ ಅಂತ ಹೇಳಿ ಕ್ಯಾರೆಟ್ ತೆಕ್ಕೊಂಡೆ. ಹಾಗೆ ಇಲ್ಲಿ ಹೀರೆಕಾಯಿ ಇದೆ, ಇದು ಕೂಡ ಖಾಲಿ ಮಾಡ್ಬೇಕು, ಇಲ್ಲ ಅಂದ್ರೆ ಹಾಳಾಗುತ್ತೆ. ನೋಡೋಣ ನಾಳೆ ಏನಾದ್ರೂ ಮಾಡ್ತೀನಿ ಅದ್ರಲ್ಲಿ ಅಂತ ಅನ್ಕೊಂಡು ಇಟ್ಟೆ. ಸೊ ಸ್ವಲ್ಪ ಕ್ಯಾರೆಟ್ ಇತ್ತಲ್ವಾ, ಅದನ್ನು ಕೂಡ ತೆಕ್ಕೊಂಡೆ. ನಾನು ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ನಾನಿಲ್ಲಿ ಟೊಮೆಟೊ ಕೂಡ ತಗೊಂಡೆ, 1 ಕ್ಯಾರೆಟ್ ಅಂಡ್ 1 ಟೊಮೆಟೊ ತಗೊಂಡೆ. ಹಾಗೆ ಇಲ್ಲಿ ನೆನೆಸಿರುವಂತಹ ಬಾದಾಮಿ ಕೂಡ ತೆಗೆದಿಟ್ಕೊಂಡೆ. ಸೊ ಈ ಒಂದು ದ್ರಾಕ್ಷಿ ಮತ್ತೆ ನೀವು ನೋಡ್ತಾ ಇರ್ಬೋದು ತೊಳೆದು ಚೆನ್ನಾಗಿ. ಸ್ವಲ್ಪ ಮೂಸಂಬಿ ಇತ್ತಲ್ಲ, ಅದು ದ್ರಾಕ್ಷಿ ಮೂಸಂಬಿ, ಮಿಕ್ಕಿರೋದೆಲ್ಲ ಸ್ವಲ್ಪ ಇತ್ತಲ್ವಾ, ಇನ್ನೇನು ಅದನ್ನ ಖಾಲಿ ಮಾಡ್ಬೇಡ ಅಂತ ಹೇಳಿ ಚೆನ್ನಾಗಿ ತೊಳೆದು ಬಟ್ಲಿಗೆ ಹಾಕೊಂಡು ತಿಂದೆ ಹಣ್ಣನ್ನ. ತಿಂದಾದ್ಮೇಲೆ ನಾನಿಲ್ಲಿ ದೋಸೆ ಮಾಡೋದಕ್ಕೆ ನೆಂದಿತ್ತಲ್ವಾ ಈ ಒಂದು ಉದ್ದಿನ ಬೇಳೆ ಮತ್ತೆ ಚೆನ್ನ. ಸೊ ಇದೆರಡನ್ನು ಕೂಡ ನಾನು ಚೆನ್ನಾಗಿ ರುಬ್ಕೊಂಡೆ, ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡೆ. ನೋಡಿ ನೀವು ಒಂದ್ಸತಿ ಈ ರೀತಿ ಮಾಡ್ಕೊಳ್ಳಿ. ಈ ಒಂದು ಬ್ಲ್ಯಾಕ್ ಚೆನ್ನ ಮತ್ತೆ ಉದ್ದಿನ ಬೇಳೆನ ನೆನೆಸ್ಬಿಟ್ಟು, ಇದಕ್ಕೆ ನಿಮ್ಗೆ ಖಾರ ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ, ಪೆಪ್ಪರು, ಶುಂಠಿ, ನಿಮ್ಗೆ ಏನ್ ಬೇಕೋ ಫ್ಲೇವರು ಅದಕ್ಕೆ ತಕ್ಕನಾಗಿ, ಇಲ್ಲ ಪ್ಲೇನು ಕೂಡ ಮಾಡ್ಕೊಳ್ಬಹುದು. ನೀವು ಚಟ್ನಿ ಎಲ್ಲ ಮಾಡಿರ್ತೀರಿ ಅಂತಂದ್ರೆ ಪ್ಲೇನ್ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಫಸ್ಟ್ಗೆ ಉದ್ದಿನ ಬೇಳೆ ಹಾಕ್ದೆ, ಅದಾದ್ಮೇಲೆ ಈ ಒಂದು ಚೆನ್ನ ಕೂಡ ಹಾಕ್ದೆ. ಪ್ರೋಟೀನ್ ರಿಚ್ ದೋಸೆ ಅಂತಾನೆ ಹೇಳ್ಬೋದು. ಸೊ ನಾನಿದಕ್ಕೊಂದ್ ಸ್ವಲ್ಪ ಶುಂಠಿ ಕೂಡ ಹಾಕ್ದೆ. ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಒಣಗೋಗ್ತಿತ್ತು ಅಂತ ಹೇಳಿ ಹಾಕ್ದೆ. ಬೇರೆ ಮೆಣಸಿನ್ಕಾಯಿ ಇತ್ತು, ಆದ್ರೆ ಖಾಲಿ ಮಾಡ್ಬೇಡ ಅಂತ ಹೇಳಿ ಸ್ವಲ್ಪ ಇಲ್ಲಿ ಒಣಗಿರುವಂತ ಮೆಣಸಿನ್ಕಾಯಿನೂ ಕೂಡ ಹಾಕೊಂಡೆ ಹೆಚ್ಚಿಬಿಟ್ಟು. ಹಾಗೆ ಸ್ವಲ್ಪ ಪೆಪ್ಪರ್ ಅಂದ್ರೆ ಕಾಳು ಮೆಣಸನ್ನು ಕೂಡ ಹಾಕೊಂಡೆ. ಒಂದ್ ಚಿಟಿಕೆ ಅಷ್ಟು ಉಪ್ಪನ್ನು ಕೂಡ ಹಾಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಇದನ್ನ ರುಬ್ಕೊಂಡೆ. ನೀವಿವಾಗ ನೋಡ್ಕೊಳ್ಳಿ ಇನ್ನೊಂದ್ಸತಿ ಏನೇನ್ ಹಾಕ್ದೆ ಅಂತ. ನೀವು ಕೂಡ ಇದೇ ತರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀರ್ ಜಾಸ್ತಿ ಆಯ್ತು ಅಂತ ಹೇಳಿ ಒಂದ್ ಸ್ವಲ್ಪ ನೀರ್ ತೆಗ್ದೆ, ಯಾಕಂದ್ರೆ ಬ್ಯಾಟರ್ ತುಂಬಾ ತೆಳ್ಳಗಾಗ್ಬಿಡುತ್ತೆ ಅಂತ ಹೇಳಿ. ಸೊ ನೀವೆಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟ್ ಒಂದು ದೋಸೆ ಕನ್ಸಿಸ್ಟೆನ್ಸಿನಲ್ಲಿ ಬ್ಯಾಟರ್ನ ಈ ರೀತಿ ಮಾಡ್ಕೊಳ್ಬೇಕು. ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ನಾನು ಇದನ್ನ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ದೋಸೆ ಬ್ಯಾಟರ್ಗೆ ಬೇಕಾದಂತಹ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನ ರೆಡಿ ಮಾಡ್ಕೊಂಡೆ. ಅದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಎಲೆಕೋಸು ಇತ್ತಲ್ಲ, ಅದ್ರದ್ದು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ, ದೋಸೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ತೊಳಿತಾ ಇದೀನಿ. ಸೊ ನಾವ್ ಯಾವ್ದೇ ಒಂದ್ ತರಕಾರಿ ಯೂಸ್ ಮಾಡುವಾಗ ಸ್ವಲ್ಪ ಉಪ್ಪು ಅಥವಾ ಅರಿಶಿನ ಹಾಕಿ ತೊಳೆದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೇದು. ಸೊ ನಾನಿಲ್ಲಿ ಒಂದ್ ಪಾತ್ರೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಈ ಎಲೆಕೋಸು ಹಾಕಿ ಫ್ರೈ ಮಾಡ್ಕೊಂಡೆ. ಸ್ವಲ್ಪ ಪೆಪ್ಪರ್ ಕೂಡ ಹಾಕಿ ಬರೀ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಒಗ್ಗರಣೆ ಹಾಕೊಳ್ತೀನಿ. ಫಸ್ಟ್ ಸಪ್ರೇಟ್ ಆಗಿ ಎಲೆಕೋಸನ್ನ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕೊಂಡೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಸಲಾಡ್ಗೆ ಒಂದ್ ಸ್ವಲ್ಪ ಬೀಟ್ರೂಟ್, ಟೊಮ್ಯಾಟೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ, ಜೊತೆಗೆ ದೋಸೆ ಮಾಡ್ತಾ ಇದ್ದೆ ಹಾಗೇನೆ. ಸೊ ಇದಾಗಿತ್ತು ನನ್ನ ಒಂದು ಡಿನ್ನರ್, ಸಲಾಡ್, ದೋಸೆ ಹಾಗೂ ಎಲೆಕೋಸು ಪಲ್ಯ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.